ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ದೇಶರಿಗೆ ಒಂದು ವಚನ ಕೊಟ್ಟಿದ್ದು ಮತ್ತು ನಮ್ಮ ಭಾರತೀಯ ಮೂರು ಜನಗಳಿಗೆ ಒಂದು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದು. ಅದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನದ ಏನು ಭಯೋತ್ಪಾದಕರ ತಾಣಗಳಿವೆ ಅವುಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡುವ ಮೂಲಕ ಭಾರತ ಜಗತ್ತಿನ 4ನೇ ದೊಡ್ಡ ರಾಷ್ಟ್ರ, ಶಕ್ತಿಯುತ ರಾಷ್ಟ್ರ ಅಂತ ಪ್ರೂವ್ ಮಾಡುವಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಸೈನ್ಯ ಮಾಡಿದೆ. ಅವರಿಗೆ ನಾನು ಸಮಸ್ತ ಎಲ್ಲ ಸೈನಿಕರಿಗೆ, ಪ್ರಧಾನಮಂತ್ರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು, ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ಇದು ಏನಾಗಿಬಿಟ್ಟಿತ್ತು, ಒಂದು ರೀತಿ ಕಾಂಗ್ರೆಸ್ನವರು ಏನು ಒಂದು ರೀತಿ ಅದನ್ನು ಜೋಕ್ ಮಾಡ್ತಾ ಇತ್ತು. ಅಯೋಗ್ಯ, ನಮ್ಮ ರಾಷ್ಟ್ರದ ಬಗ್ಗೆ ಒಂದು ನಿಂಬೆಹಣ್ಣು, ಒಂದು ಮೆಣಸಿನಕಾಯಿ ಒಂದು ಹಾಕೊಂಡು ಕುಂಕುಮ ಹಚ್ಕೊಂಡು ಏನು ಇವತ್ತು ಹಾಸ್ಯ ಮಾಡ್ತಾ ಇತ್ತು. ಇವತ್ತು ಯಾವ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ ಅಂದರೆ, ಕುಂಕುಮ ಅಂದ್ರೆ ಅಲರ್ಜಿ ಇದ್ದಂಥ ಸಿದ್ದರಾಮಯ್ಯ ಸಹಿತ ಕುಂಕುಮನ ಧರಿಸುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನೋಡ್ತಾ ಇತ್ತು. ಅಂದರೆ ಇವತ್ತು ಯಾರು ಕುಂಕುಮ ಹಚ್ಚುವುದಿಲ್ಲ ಅಂತಿದ್ದ ಸಿದ್ದರಾಮಯ್ಯನವರು ಕುಂಕುಮ ಹಚ್ಚುವಂತ ಮಾಡಿದಂಥ ಪ್ರಧಾನಮಂತ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಈಗ ಮುಖ್ಯವಾಗಿ ಪ್ರತಿಕಾರ ಯಾವಾಗತ್ತೆ ಅಂತ ಕೂಡ ಕೇಳ್ತಾರೆ ಇಡೀ ದೇಶದ ಜನತೆ. ಇದು ಮೊದಲ ಹಂತದ ಒಂದು ಉತ್ತರವನ್ನ ಇದೀಗ ಭಾರತ ಸರ್ಕಾರ ಕೊಟ್ಟಿರುವಂಥದ್ದು. ಪ್ರತಿಕಾರ ಜನರಿಗೆ ಗೊತ್ತಿರ್ತದೆ, ಅದೇ ಮಾಡ್ತಾರೆ. ಅದು ಈ ಅಯೋಗ್ಯ ಕಾಂಗ್ರೆಸ್ಸಿಗೆ ಅದು ಇಲ್ಲೇ ಇಲ್ಲಲ್ಲ, ಅವ್ರ ರಕ್ತದಲ್ಲೇ ಇಲ್ಲಲ್ಲ ಪಾಕಿಸ್ತಾನ ವಿರುದ್ಧ. ಇವತ್ತು ಮತ್ತೆ ಟ್ವೀಟ್ ಮಾಡ್ತಾರೆ ಗಾಂಧಿನ ತಗೊಂಡು. ಬಹುಶಃ ಗಾಂಧಿನ ಈ ಶಾಂತಿಗಾಗಿನೇ ಉಪಯೋಗ ಮಾಡಿಕೊಂಡೇ ಭಾರತ ಪಾಕಿಸ್ತಾನ. ಅದಕ್ಕೇ ಗಾಂಧಿಯವ್ರನ್ನ ಸಹ ದುರುಪಯೋಗ ಮಾಡಿಸೋಣ ಕಾಂಗ್ರೆಸ್. ಇವತ್ತಾದರೂ ನಾಚಿಕೆರಿಗಳು ಆ ಟ್ವೀಟ್ನಲ್ಲಿ, ಕಾಂಗ್ರೆಸ್ನ ಟ್ವೀಟ್ನಲ್ಲಿ ಗಾಂಧಿಯವರು ಶಾಂತಿಯ ಮಂತ್ರ ಹೇಳ್ತಾ ಇದ್ದಾರೆ. ಈಗ ಶಾಂತಿ ಮಂತ್ರ ಅಲ್ಲ, ಈಗ ಕ್ರಾಂತಿ ಮಂತ್ರ ಇದೆ. ಈಗ ಗಾಂಧಿಯವರ ಶಾಂತಿ ಮಂತ್ರದ ಅವಶ್ಯಕತೆ ಇಲ್ಲ ದೇಶಕ್ಕೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು, ವಲ್ಲಭಭಾಯ್ ಪಟೇಲ್ ಕ್ರಾಂತಿ ಮಂತ್ರ ಬೇಕಾಗಿದೆ. ಅದನ್ನ ಪ್ರಧಾನಿ ಮೋದಿಯವರು ಮಾಡಿ ತೋರಿಸಿದ್ದಾರೆ. ಇಡೀ ದೇಶಾದ್ಯಂತ ಇವತ್ತು ಮಾಕ್ ಡ್ರಿಲ್ ಕೂಡ ಕಾರ್ಯಕ್ರಮ ಕೊಟ್ಟಾಯಿತು. ಹಾಗಾಗಿ ಒಂದು ಕಡೆ ಇಡೀ ದೇಶದ ಜನತೆಗೆ ಅವೇರ್ನೆಸ್ ಬಗ್ಗೆ ಮಾಕ್ ಡ್ರಿಲ್ ಆಗ್ತಾ ಇದ್ರೆ ಆ ಉಗ್ರರನ್ನು ಸಂಹಾರ ಮಾಡುವಂತ ಕೆಲಸ ಸೇನೆ ಮಾಡಿ ಯಾವಾಗಲೂ ಇದು ಚಾಣಕ್ಯ ನಿಂತಿದ್ದಾರೆ. ಜನರ ಒಂದು ಮನಸ್ಸನ್ನ ಬೇರೆ ಕಡೆ ಹೋಗ್ಬೇಕು, ಜಗತ್ತಿನ ಮನಸ್ಸು ಬೇರೆ ಕಡೆ ಹೋಗ್ಬೇಕು. ನಮ್ಮ ಕಾರ್ಯಾಚರಣೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಇದು ಮೋದಿಯವರ ಏನಾಗಕ್ಕೆ ಈಗಾಗಲೇ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಮೋದಿಯವರ ವರ್ಕಿಂಗ್ ಸ್ಟೈಲ್ ಅವ್ರದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಮೋದಿಯವರು ಏನು ಮಾಡ್ತಿದ್ದಾರೆ ಅನ್ನೋಂಥದ್ದು ಅವ್ರದ್ದೊಂದು ತಂಡ ಏನಿದೆಯಲ್ಲ, ಅಜಿತ್ ದೋವಲ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ಬಹುಶಃ ಜಗತ್ತಿನ ಯಾರಿಗೂ ಗೊತ್ತಾಗಲ್ಲ. ಅಂತ ಒಂದು ಯೋಜನೆಯನ್ನು ಮಾಡಿ ಒಂದು ಕಡೆ ಮಾರ್ಗದಲ್ಲಿ ತೋರಿಸಿದ್ರು, ಒಂದ್ ಕಡೆ ಕೇಲ್ ಕಟ್ಟ ಮಾಡುವಂತ ಕೆಲಸ ಮಾಡಿ ಜಾಗತಿಕ ಮಟ್ಟಕ್ಕೆ ನಾರಿ ಶಕ್ತಿಯ ಸಂದೇಶವನ್ನು ಭಾರತ ಸಾರುವಂತ ಕೆಲಸವನ್ನ ಇವತ್ತು ಮಾಡಿದೆ. ಮತ್ತೊಂದು ಕಡೆ ಭಾರತೀಯ ನಾರಿಯರನ್ನ, ಸಿಂಧೂರವನ್ನ ಇವತ್ತು ಅವಮಾನ ಮಾಡುವಂತ ರೀತಿಯಲ್ಲಿ ಆ ಹೆಣ್ಮಕ್ಳಿಗೆ ಹೋಗಿ ಮುದಿಗೆ ಹೇಳಿರುವಂತ ಸವಾಲನ್ನು ಹಾಕಿದ್ರಲ್ಲ, ಅದಕ್ಕೆ ಇವತ್ತು ಭಾರತೀಯ ನಾರಿಯರೇನಿದ ನಾರಿಯರ ಮುಖಾಂತರ ಪಾಕಿಸ್ತಾನಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ ಕೊಡುವಂತ ಕೆಲಸ. ಅಂದ್ರೆ ಭಾರತೀಯ ನಾರಿಯರು ಎಷ್ಟು ದೇಶದ ಬಗ್ಗೆ, ತಮ್ಮ ಕುಂಕುಮದ ಬಗ್ಗೆ ಎಷ್ಟು ಅವ್ರ ಗೌರವ ಇದೆ ಅನ್ನೋಂಥ ಸಂಕೇತ ಪ್ರಧಾನಮಂತ್ರಿ ಮೋದಿಯವರು ತೋರಿಸ್ಕೊಡುವಂತ ಕೆಲಸ ಮಾಡಿದ್ದಾರೆ. ಸರ್, ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಏನಿರುತ್ತೆ ಈ ಒಂದು ಯುದ್ಧದ ಬಗ್ಗೆ, ಅಂದ್ರೆ ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸುತ್ತೆ. ಆದ್ರೆ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಅಂದ್ರೆ ಗಾಂಧೀಜಿಯವರ ಫೋಟೋ ಹಾಕುವಂತದ್ದು, ಇದೆಲ್ಲವನ್ನ ನೋಡಿದ್ರೆ ಅಲ್ಲೇ ಒಮ್ಮತ ಇಲ್ಲ ಅನ್ನೋದು. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ, ರಾಜ್ಯ ಮಟ್ಟದಲ್ಲಿ ಒಂದು ರೀತಿ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಸ್ಟ್ಯಾಂಡ್ ಇಲ್ವಾ? ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರಾಷ್ಟ್ರೀಯರು? ಪಾಕಿಸ್ತಾನ ರಾಷ್ಟ್ರೀಯ ಕಾಂಗ್ರೆಸ್. ಅವರಿಗೆ ಏನಾಗಿದೆ ಅಂದ್ರೆ, ಇವರಿಗೆ ಖರ್ಗೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವರು ಕಾಂಪಿಟೇಷನ್ ಏನಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೀನಾಯವಾಗಿ ಬಿಜೆಪಿಯನ್ನು ಬೈದರೆ, ಹೀನಾವಾಗಿ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಖುಷಿ ಪಡ್ತಾರೆ. ಅದಕ್ಕೆ ಅವ್ರು ಮಾತಾಡ್ತಾರೆ. ಅದು ಖುಷಿ ಪಡೋದ್ರ ಸಲುವಾಗಿ ಸಂತೋಷಲಾಗಂತವ್ರು. ಯಾಕೆ ಇವರೆಲ್ಲ ಮಾಡ್ತಾರಂದ್ರೆ ಅವ್ರಿಗೂ ಯಾರು ದೇಶ ಮುಖ್ಯ ಇಲ್ಲ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಇದ್ದಾರೆ ಸಾಕು. ಈಗ ಸಿದ್ಧೇಡಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇರೋದ್ರಿಂದ
ಈ ಕರ್ನಾಟಕದ ಏನು ಕಾಂಗ್ರೆಸ್ನ ಏನು ಎಕ್ಸ್ ಇದೆ ಟ್ಯೂಟ್ ಇದೆ ಅದು ಕೇವಲ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನಿಜವಾಗಿ ಅವರು ನಿಷ್ಠೆ ಇಡಬೇಕಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಿಷ್ಠೆ ಇಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಾರೆ ಏನು, ಈಗ ಕಾಂಗ್ರೆಸ್ ಅಂದ್ರೆ ಉಳಿಯುತ್ತಿರೋ ಮನೆ, ಮತ್ತೊಂದು ತಮ್ಮ ನಿಷ್ಠೆಯನ್ನ ಸೋನಿಯಾ ಗಾಂಧಿ ತೋರಿಸಬೇಕಾಗಿದೆ. ಅದಕ್ಕಿಂತ ಕೆಟ್ಟ ಒಂದು ಸಂಸ್ಕೃತಿ ಕರ್ನಾಟಕ ಕಾಂಗ್ರೆಸ್ ಅಂತಂದಿದೆ. ಅದಕ್ಕೆ ಮುಖ್ಯ ಕಾರಣ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ. ಸರ್, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಈ ಪಹಲ್ಗಾಮ್ ದಾಳಿ ಆಗೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಇದು ನೇರವಾಗಿ ನರೇಂದ್ರ ಮೋದಿ ಅವರನ್ನ target ಮಾಡಿ ಆರೋಪ ಆಗಿದೆ. ವಿವಾದದ ಹೇಳಿಕೆ 24 ಗಂಟೆ ಒಳಗಡೆ ಈ ರೀತಿಯಾದಂತ ಒಂದು ಸಮಾರಂಭ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಬರುವರು ಆಗ್ಬಿಟ್ಟಿದೆ. ಅವರು ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ, ದೇಶದ ಜೊತೆಗೆ ಅಥವಾ ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡುವಂತ ಸಂಸ್ಕೃತಿ ಇವತ್ತು ಬಿಜೆಪಿದು ಇಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇಲ್ಲ, ಮತ್ತು ನರೇಂದ್ರ ಮೋದಿ ಅವ್ರ ಹತ್ರ ಇಲ್ಲ. ನಮ್ಮಲ್ಲಿ ಏನಿದ್ರು ದೇಶಭಕ್ತಿ, ದೇಶದ ಒಂದೊಂದು ಜನರ ಪ್ರಾಣ ನಮ್ಮ ಮುಖ್ಯ ಇದೆ ಹೊರತು ನಮ್ಮ ಸ್ವಾರ್ಥಕ್ಕಾಗಿ. ಈಗೇನು ಲೋಕಸಭಾ ಚುನಾವಣೆ ಇಲ್ಲ, ಈಗೇನು 3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಅದಕ್ಕೆ ಮಾಡಿದ್ದಾರೆ ಅನ್ನೋದು ಯಾವುದೂ ಪ್ರೂಫ್ ಇಲ್ಲ. ಯಾವುದೋ ಒಂದು ರಾಜ್ಯದ ಚುನಾವಣೆ ಸಲುವಾಗಿ ಬಿಜೆಪಿ ಇಂಥ ಮಾಡೈತೆ ಅನ್ನೋದು ಮೂರ್ಖತನ ಅಷ್ಟೇ. ಅದಕ್ಕೆ ಹೇಳ್ತೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಹತಾಶಾಗಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟದೆ ಇನ್ನು ಎಂದೆಂದೂ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಏನು ಇಷ್ಟು ದಿವಸ ಎಷ್ಟು ಅನುಭವಿಸಿದ್ದಾರೆ ಈ ಖರ್ಗೆ ಕುಟುಂಬ. ಇವತ್ತು ಅವ್ರಿಗೆ ಭಯ ಬಂದ್ಬಿಟ್ಟಿದೆ, ಇನ್ನು ಮುಂದೆ ಎಂದೂ ನಾವು ಈ ದೇಶನಾಗ ಅಧಿಕಾರಕ್ಕೆ ಬರುದಿಲ್ಲ ಅಂತ ಭಯದಿಂದ ಈ ರೀತಿ ಹತಾಶೆ. ಒಬ್ಬ ಪ್ರಧಾನಮಂತ್ರಿಗಳು ಇದು ನಮ್ಗೆ ಇಂಟೆಲಿಜೆಂಟ್ ಗೊತ್ತಾಗಲಿಲ್ಲ, ಅಲ್ಲಿ ಏನು ಇಂಥವ್ರನ್ನೇ ಹೊಡಿತಾರ ಅಂತ ಹೇಳಿ ಮಾಹಿತಿ ಇತ್ತು ಅಂತ ಹೇಳ್ತಾರೆ. ಅದು ಅತ್ಯಂತ ಬಾಲಿಸ್ತನ, ಅವರ ಸಣ್ಣತನವನ್ನು ತೋರಿಸ್ತಾರೆ. ಓಕೆ.